ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂತ ಜೋಶಿ ಸಾಹೇಬರು ಹೇಳಿದ್ದಾರೆ. ದಕ್ಷಿಣ ಭಾರತದ ಈಗೇನು ಲೋಕಸಭಾ ಚುನಾವಣೆಯಲ್ಲಿ ಡಿಲಿಮಿಟೇಷನ್ ಮಾಡೋದಕ್ಕೆ ಹೊರಟಿದ್ದಾರೆ, ಲೋಕಸಭಾ ಕ್ಷೇತ್ರಗಳನ್ನು ಕಮ್ಮಿ ಮಾಡೋದಕ್ಕೆ ಶಫಲ್ ಮಾಡೋದಕ್ಕೆ ಹೊರಟಿದ್ದಾರಲ್ಲ, ಇದಕ್ಕೆ ದಕ್ಷಿಣದ ರಾಜ್ಯಗಳಿಗೆ ಹೆಚ್ಚು ಏನಂತಂದ್ರೆ ಅನ್ಯಾಯ ಆಗತ್ತೆ ಅನ್ನುವಂತಹ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಜೋಶಿ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಪ್ರಹ್ಲಾದ್ ಜೋಶಿ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಯಾವುದೇ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನಮ್ಮ ನರೇಂದ್ರ ಮೋದಿ ಸರ್ಕಾರ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು ಡಿಲಿಮಿಟೇಷನ್ ಅಂತಂದ್ರೆ, ಲೋಕಸಭಾ ಕ್ಷೇತ್ರಗಳನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಇವೇನಂತಂದ್ರೆ 18 ಕ್ಷೇತ್ರಗಳನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿವೆ. ನಾವು ಕರ್ನಾಟಕದಲ್ಲಿ 2 ಲೋಕಸಭಾ ಕ್ಷೇತ್ರಗಳನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದೆ. ಅದಕ್ಕೋಸ್ಕರ ದಕ್ಷಿಣದ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಸೇರಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದೆ. ಈಗೇನಂತಂದ್ರೆ ಇಲ್ಲಿಂದ ಲೋಕಸಭಾ ಕ್ಷೇತ್ರಗಳನ್ನ ಕಸಿದುಕೊಂಡು ಮೈನಸ್ ಮಾಡಿಕೊಂಡು ಉತ್ತರ ಭಾರತದ ಅಂದರೆ UP, ಬಿಹಾರ, ಮಧ್ಯಪ್ರದೇಶ ಆ ರಾಜ್ಯಗಳಿಗೆ ಪ್ಲಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಪ್ಲಸ್ ಮಾಡಿಕೊಳ್ತವೆ. ಈಗೇನು ದಕ್ಷಿಣದ ರಾಜ್ಯಗಳಲ್ಲಿ BJP ಯಾವ್ಯಾವ ರಾಜ್ಯಗಳಲ್ಲಿ ತನ್ನ ಶಕ್ತಿಯ ಇಲ್ವೋ, ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿದೆಯೋ ಆ ಕ್ಷೇತ್ರಗಳಲ್ಲಿ ಮೈನಸ್ ಮಾಡಿಕೊಳ್ತಾ ಇದೆ ಅನ್ನುವಂತಹ ಆರೋಪ ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಈಗ ಯಾವ್ಯಾವ ರಾಜ್ಯಗಳಲ್ಲಿ BJP ತನ್ನ ಪ್ರಾಬಲ್ಯವನ್ನು ಹೊಂದಿದೆ ಅಂದರೆ ಉತ್ತರ ಪ್ರದೇಶ ಆಗಿರಬಹುದು, ಬಿಹಾರ ಆಗಿರಬಹುದು, ಮಧ್ಯಪ್ರದೇಶ ಆಗಿರಬಹುದು, ಈ ಎಲ್ಲ ರಾಜ್ಯಗಳಲ್ಲಿ, ಮಹಾರಾಷ್ಟ್ರ ಆಗಿರಬಹುದು, ಈ ಎಲ್ಲ ರಾಜ್ಯಗಳಲ್ಲಿ ಲೋಕಸಭಾ ಸೀಟ್ಗಳನ್ನು ಏನಂತಂದರೆ ಜನಸಂಖ್ಯೆಯ ಆಧಾರದ ಮೇಲೆ ಹೆಚ್ಚು ಮಾಡ್ತೀವಿ ಅನ್ನುವಂತಹ ಪ್ಲಾನ್ ಎಲ್ಲ ಮಾಡ್ಕೊಂಡಿದೆ ಕೇಂದ್ರ ಸರ್ಕಾರ. ಅಲ್ಲೇನಾದರೂ ಹೆಚ್ಚು ಮಾಡ್ಕೊಳ್ತು ಅಂತಂದರೆ ಸಂಸದರ ಸಂಖ್ಯೆ ಜಾಸ್ತಿ ಆಗುತ್ತೆ, ಆದರೆ ದಕ್ಷಿಣದ ರಾಜ್ಯಗಳಲ್ಲಿರುವಂತಹ ಸಂಸದರ ಸಂಖ್ಯೆ ಕುಂಠಿತವಾಗುತ್ತೆ. ಅದಕ್ಕೋಸ್ಕರ ದಕ್ಷಿಣದ ರಾಜ್ಯಗಳಲ್ಲಿ ಇರುವಂತಹ ಸಂಸದರನ್ನ ಲೋಕಸಭಾ ಕ್ಷೇತ್ರಗಳಿದಾವಲ್ಲ ಅವೆಲ್ಲವನ್ನ ಏನು ಮಾಡಿ ಅಂತಂದ್ರೆ, ನಮಗೆ ಹೆಂಗಿದೆಯಲ್ಲ ಹಾಗೆ ಮಾಡಿ. ಈಗಾಗಲೇ ಸ್ಟಾಲಿನ್ ವಿರುದ್ಧ ಏನಂತಂದ್ರೆ ಜೋಶಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಟಾಲಿನ್ ಅವರಿಗೆ ರಾಜ್ಯ ಸರ್ಕಾರ ಅಂದರೆ ಏನೀಗ ಸ್ಟಾಲಿನ್ ಅವರು ತಮಿಳುನಾಡಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರಲ್ಲ, ಅದಕ್ಕೆ ದುಡ್ಡಿಲ್ಲ, ಭ್ರಷ್ಟ ಸ್ಟಾಲಿನ್ ಸರ್ಕಾರ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದನ್ನು ಮುಚ್ಚಿ ಹಾಕೋದಕ್ಕೆ ಈ ಒಂದು ಪ್ಲಾನನ್ನು ಮಾಡ್ಕೊಂಡಿದ್ದೀವಿ ಅಂತ ಪ್ರಹ್ಲಾದ್ ಜೋಶಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಅದೇನೇ ಆಗಲಿ, ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಒಂದು ಹೇಳೋದೇನಂತಂದರೆ, ಒಂದೇ ಒಂದು ಲೋಕಸಭಾ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಾಗಿರಬಹುದು, ಬೇರೆ ರಾಜ್ಯಗಳಲ್ಲಿ ಆಗಿರಬಹುದು, ದಕ್ಷಿಣದ ರಾಜ್ಯಗಳಲ್ಲಿ ಏನಾದರೂ ಕಮ್ಮಿ ಆಗಿದ್ದೇ ಆದಲ್ಲಿ ಅದಕ್ಕೆ ನೇರ ಹೊಣೆ ನೀವೇ ಆಗ್ತೀರಾ. ಸಂಸದರ ಸಂಖ್ಯೆ ಏನಾದರೂ ಕಮ್ಮಿ ಆದರೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಲೋಕಸಭೆಯಲ್ಲಿ ಧ್ವನಿ ಎತ್ತುವಂತಹ ಧ್ವನಿ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಯಾವುದೇ ರಾಜ್ಯ ಆಗಿರಬಹುದು, ಕರ್ನಾಟಕ ಆಗಿರಬಹುದು, ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ ಆಗದಿರೋ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಜೋಶಿ ಸಾಹೇಬರು ನಿಮ್ಮ ಹತ್ರ ಇದೆ ಅಂತಲೇ ಹೇಳ್ಬೋದು. ಎಸ್